ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನೇರವಾಗಿ ಮಾತನಾಡುವವರಿಗೆ ಶತ್ರುಗಳು ಜಾಸ್ತಿ, ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ, ಸ್ವಾರ್ಥಕ್ಕಾಗಿ ಚಂದದ ಮಾತುಗಳು ಆಡುವ ಜನ ಜಾಸ್ತಿ, ನಿಸ್ವಾರ್ಥ ಮನಸ್ಸಿನವರಿಗೆ ನೋವು ಕೊಡುವ ಜನರೇ ಜಾಸ್ತಿ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಕಾಡು ಮಲ್ಲೇಶ್ವರ ದೇವಸ್ಥಾನ ಮಲ್ಲೇಶ್ವರದಲ್ಲಿ ಬೆಂಗಳೂರಿನಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಮಲ್ಲೇಶ್ವರದಲ್ಲಿರುವ 12ನೇ ಶತಮಾನದ ಪುರಾತನ ಶಿವ ದೇವಾಲಯವಾಗಿದ್ದು, ಇದು ಶಿವನಿಗೆ ಮಲ್ಲಿಕಾರ್ಜುನ ರೂಪದಲ್ಲಿ ಅರ್ಪಿತವಾಗಿದೆ. ದ್ರಾವಿಡ ಕೈ ಶೈಲಿಯ ವಾಸ್ತುಶಿಲ್ಪ ಹೊಂದಿದ್ದು, ಮರಾಠ ದೊರೆ ಶಿವಾಜಿಯ ಸಹೋದರ ವೆಂಕೋಜಿ ನಿರ್ಮಿಸಿದ್ದಾನೆ ಮತ್ತು ಸ್ಥಳೀಯರಿಗೆ ಇದು ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಕಾಡು ಅರಣ್ಯ ಎಂಬ ಪದವು ದೇವಾಲಯದ ಸುತ್ತಲಿನ ಹಸಿರಿನಿಂದ ಬಂದಿದೆ. ದೇವರು ಶಿವ ಮಲ್ಲಿಕಾರ್ಜುನ ಸ್ವಾಮಿ ನಿರ್ಮಾಣ ಆಗಿದ್ದು 17ನೇ ಶತಮಾನದಲ್ಲಿ ಮರಾಠ ದೊರೆ ವೆಂಕೋಜಿ ನಿರ್ಮಿಸಿದ್ದಾನೆ ಅಂತ ಇಂದವರು ತಿಳಿಸಿದ್ದಾರೆ. ಸ್ಥಳ ಬೆಂಗಳೂರಿನ ಮಲ್ಲೇಶ್ವರಂ. ವಾಸ್ತುಶಿಲ್ಪ ದ್ರಾವಿಡ ಶೈಲಿ. ಪ್ರಸಿದ್ಧತೆ ಪುರಾತನ ಸುಂದರ ಕೆತ್ತನೆಗಳು, ಗಣಪತಿ ಸಭಾಂಗಣ ಮತ್ತು ಸುತ್ತಮುತ್ತಲಿನ ತೋಟದಿಂದಾಗಿ ಜನಪ್ರಿಯವಾಗಿದೆ. ಪೂಜೆಗಳು: ಮಹಾಶಿವರಾತ್ರಿ ಹಬ್ಬವನ್ನು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಆಚರಿಸಲಾಗುತ್ತದೆ. ಸಮಯ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಮತ್ತು ಸಂಜೆ 5:30ರಿಂದ 9 ಗಂಟೆಯವರೆಗೆ ತೆರೆದಿರುತ್ತದೆ. ಸಮಯ ಬದಲಾಗಬಹುದು, ಯಾವಾಗ ಬೇಕಾದರೂ ಆಗ್ಬೋದು, ನಾವು ತಿಳ್ಕೊಂಡು ಹೋಗಬೇಕು. ದೇವಾಲಯವು ಬೆಂಗಳೂರಿನ ಹಳೆಯ ಭಾಗದಲ್ಲಿರುವ ಒಂದು ಪ್ರಮುಖ ಐತಿಹಾಸಿಕ ಸ್ಮಾರಕ ಪೂಜಾ ಕೇಂದ್ರ ಆಗಿದೆ. ನಾವು ಇದನ್ನು ಗೊತ್ತಾಯ್ತಾ, ನಾವು ಯಾವಾಗಲೂ ತಿಳ್ಕೊಂಡಾಗ ನಾವು ಯಾವತ್ತೂ ಅಲ್ಲಿ ಹೋಗಿ ನೋಡಿ. ಅಲ್ಲಿ ಹೋದರೆ ಏನಾಗುತ್ತೆ ಅಂದರೆ, ಆ ಬಸವಣ್ಣ ಇದೆ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ. ಆ ಬಸವಣ್ಣ ಇರೋದ್ರಿಂದ ಆ ಬಸವಣ್ಣನ ಬಾಯಿಂದ ನೀರು ಬರ್ತಾಯಿದೆ. ಅದು ಎಲ್ಲಿಂದ ಬರುತ್ತೆ ಅನ್ನೋದನ್ನು ಇಲ್ಲಿ ತನಕನೂ ಯಾರು ಅಲ್ಲಿನ ಪುರೋಹಿತರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಅಂತ. ಆ ತೀರ್ಥವನ್ನು ನಾವು ಪ್ರೋಕ್ಷಣೆ ಮಾಡಿಕೊಂಡ್ರೆ, ಆಮೇಲೆ ಎಲ್ಲ ಕುಡಿದ್ರಿಂದ ನಾವು ಇದು ಮಾಡಿಕೊಂಡ್ರೆ ಎಲ್ಲ ರೋಗಗಳು ಬಗೆಹರಿಯುತ್ತೆ ಅಂತ ಅಲ್ಲಿನ ಜನ ಗುರುಗಳು ತಿಳಿಸ್ತಾರೆ. ಅದರಿಂದ ನಾವು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಹಿಂದೂ ಒಂದು ಇದನ್ನು ಬಿಡೋದು ಬೇಡ. ನಾವು ಯಾವಾಗಲೂ ದೇವಸ್ಥಾನಗಳಿಗೆ ಹೋಗಬೇಕು. ಎಲ್ಲ ಅಲ್ಲಿನ ಒಂದು ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳೋಣ. ನಮ್ಮ ಸಂಸ್ಕೃತಿಯನ್ನು ಯಾವಾಗಲೂ ನಾವು ಬಿಡೋದು ಬೇಡ. ತಿಳ್ಕೊಂಡು ನಾವು ನಮ್ಮ ಆ ದೇವ್ರನ್ನ ಕರುಣೆ ಯಾವಾಗಲೂ ಹೇಳ್ತೀವಿ, ನಮ್ಮ ಆ ಪರಮಾತ್ಮನನ್ನು ಕೇಳಿದ್ರೆ ಯಾವುದೂ ಇಲ್ಲ ಅನ್ನೋಲ್ಲ ನಮಗೆ, ಗೊತ್ತಾಯ್ತಾ. ನಾವು ಮನುಷ್ಯರು ಏನು ಕೊಡ್ತೀವಿ? ಏನೂ ಕೊಡೋಕ್ಕಾಗಲ್ಲ. ಮನುಷ್ಯರು ಕೊಡಕ್ತೀವ? ಏನೂ ಕೊಡಲ್ಲ. ಒಂದು ನೋಟ ನೀರು ಕೇಳಿದ್ರೂ ಅಲ್ಲಿರೋದನ್ನು ತೆಕ್ಕೊಡಲ್ಲ. ನಾವು ಕೊಡೋನು ಯಾವನು? ಭಗವಂತ ಕೊಡೋನು. ಅದರಿಂದ ಭಗವಂತನ ಸ್ಮರಣೆ ಮಾಡೋಣ. ಎಲ್ಲ ನಾವು ಒಂದು ದಿನಕ್ಕೆ ಒಂದು ಸರಿನಾದ್ರೂ ಭಗವಂತನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಒಂದು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋಣ ಅಂತ ಹೇಳ್ತೀನಿ. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 20/1/2026 ಮಂಗಳವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶ್ರೀ ಹಿಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷ, ತಿಥಿ ಬಿದಿಗೆ, ರಾತ್ರಿ 2:13, ನಕ್ಷತ್ರ ಶ್ರವಣ, ಹಗಲು 1:13, ಮಳೆ ಉತ್ತರಾಷಾಢ 3ನೇ ಪಾದ. ರಾಹುಕಾಲ 3:26ರಿಂದ 4:52, ಗುಳಿಕ ಕಾಲ 12:34ರಿಂದ 2 ಗಂಟೆ, ಯಮಗಂಟೆ ಕಾಲ 9:42ರಿಂದ 11 ಗಂಟೆ 8 ನಿಮಿಷ. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ದೀರೋ, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.